ಎಲ್ಲ ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಬಾಕಿ ಕಂತು ಹಣ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗೋದಕ್ಕೆ ಈಗ ಶುರು ಆಗ್ತಾ ಇದೆ. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಮನೆ ಮನೆಗೆ ದಾಖಲೆ ಪರಿಶೀಲನೆಗೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಹೌದು ವೀಕ್ಷಕರೇ, ನಾಳೆಯಿಂದಲೇ ಶುರು ಆಗ್ಬಹುದು. ಮನೆಗೆ ಅಧಿಕಾರಿಗಳು ಕೂಡ ಬರಬಹುದು. ನೋಡಿ, 5 ದಾಖಲೆಗಳು ಇದು ಕಡ್ಡಾಯ ಮಾಡಲಾಗ್ತಾ ಇದೆ. ಒಂದು ಕಡೆಗೆ SIR ಗೂ ಕೂಡ ಮನೆಗೆ ಅಧಿಕಾರಿಗಳು ಬರ್ತಾರೆ, BLO ಅಧಿಕಾರಿಗಳು ನಿಮಗೆ ಕೈಗೆ ಒಂದು ಅರ್ಜಿ ಕೂಡ ಕೊಡ್ತಾರೆ. ಇನ್ನೊಂದು ಕಡೆಗೆ ಗ್ಯಾರಂಟಿ ಯೋಜನೆ ಪರಿಶೀಲನೆ, ದಾಖಲೆ ಪರಿಶೀಲನೆಗೂ ಕೂಡ ಮನೆಗೆ ಸಿಬ್ಬಂದಿಗಳು ಬರ್ತಾರೆ. ಇಲ್ಲಿ ನೋಡಿ, ಮುಖ್ಯವಾಗಿ ಎರಡಕ್ಕೂ ಕೂಡ ಅಧಿಕಾರಿಗಳು ಬಂದಾಗ ನೀವು ಯಾವ ದಾಖಲೆಗಳನ್ನ ರೆಡಿ ಇಡಬೇಕು ನೋಡಿ. ಮುಖ್ಯವಾಗಿ SIR ಈಗ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇದೆ. ಎದಕ್ಕಂದ್ರೆ ಮತಪಟ್ಟಿಯಿಂದ ನಿಮ್ಮ ಹೆಸರು ಹೋತಪ್ಪ ಅಂದ್ರೆ ನಿಮಗೆ ಯಾವುದೇ ರೀತಿ ಗ್ಯಾರಂಟಿ ಹಣ ಬರಲ್ಲ, ಗೃಹಲಕ್ಷ್ಮಿ ಹಣ ಬರಲ್ಲ, ಪಿಂಚಣಿ ಯೋಜನೆ, ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ ಹಣ ಯಾವುದು ಕೂಡ ಬರಲ್ಲ. ಇತ್ತ BPL ಕಾರ್ಡ್ ಇದ್ದವ್ರಿಗೂ ಕೂಡ ಶಾಕ್ ಅಂತಾನೆ ಹೇಳ್ಬಹುದು. ಅನ್ನಭಾಗ್ಯ ಅಕ್ಕಿ ಸಿಗೋದು ಕೂಡ ಡೌಟು. ಹೌದು, ಮನೆಗೆ ಅಧಿಕಾರಿಗಳು ಬಂದಾಗ ಯಾವ ತರ ನೀವು ಅರ್ಜಿಗಳನ್ನ ಫಿಲ್ ಮಾಡಬೇಕು, ಯಾವ ತರ ಒಂದು ಪ್ರಶ್ನೆಗಳು ಇರ್ತವೆ, ಆ ಎಲ್ಲ ಒಂದು ನಿಮಗೆ ಮಾಹಿತಿ ವಿಡಿಯೋದಲ್ಲಿ ಸಿಗೋದ್ರಿಂದ ದಯಮಾಡಿ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನು ವಿದ್ಯಾರ್ಥಿಗಳಿಗೆ ಹಣ ವಾಪಸ್ ಕೊಡೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದ್ದು ಬೇಗನೆ ಎಲ್ಲರೂ ಕೂಡ ಅರ್ಜಿ ಹಾಕಬೇಕಾಗುತ್ತೆ. ಹೌದು ವೀಕ್ಷಕರೇ, ವಿದ್ಯಾರ್ಥಿಗಳಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇಲ್ಲಿ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ. ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಕೂಡ ಪ್ರಾರಂಭವಾಗ್ತಾ ಇದೆ. ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡೋ ಮಹಿಳೆಯರಿಗೆ ಇಂಪಾರ್ಟೆಂಟ್ ಅಪ್ಡೇಟು. ಇಂಥವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡಲ್ವಾ ಅಂದ್ರೆ ಮಹಿಳೆಯರಿಗೆ ಇಂಥವರಿಗೆ ಫ್ರೀ ಬಸ್ ನಲ್ಲಿ ಅವಕಾಶ ಇರುತ್ತೋ ಇರಲ್ವಾ ಅದನ್ನು ಕೂಡ ನೋಡೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರ ಕೊಡಬಹುದು. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 30 ಮತ್ತು 31ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಸರ್ಕಾರ ಇಲ್ಲಿವರೆಗೂ 30ನೇ ಕಂತಿನವರೆಗೂ ಹಣ ಹಾಕಿದೆ. ಈಗ 31ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಬಾಕಿ ಕಂತು ಹಣ ಈಗ ಬಿಡುಗಡೆ ಆಗ್ತಾ ಇದೆ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿಯರಿಗೆ. ಇಲ್ಲಿವರೆಗೂ ಒಂದು ಅಕೌಂಟ್ಗೆ 60,000 ರೂಪಾಯಿ ಅಂದ್ರೆ 30ನೇ ಕಂತಿನವರೆಗೂ ಹಣವನ್ನ ಕೊಡಲಾಗಿತ್ತು. ಆದ್ರೆ ಕೆಲವರಿಗೆ 29ನೇ ಕಂತು ಮಾತ್ರ ಬಂದಿತ್ತು, 30ನೇ ಕಂತು ಹಣ ಬಂದಿದ್ದೇ ಇಲ್ಲ. ಅಂತವರಿಗೂ ಕೂಡ ಹೋದ ವಾರದಿಂದ ಅಂದ್ರೆ ಜೂನ್ ತಿಂಗಳು ಕೊನೆ ಹಂತದಲ್ಲಿ ಹಣವನ್ನ ಜಮೆ ಮಾಡೋದ್ರ ಮೂಲಕ ಕ್ಲಿಯರ್ ಮಾಡಲಾಗಿದೆ. 30ನೇ ಕಂತಿನವರೆಗೂ ಕ್ಲಿಯರ್ ಆಗಿದೆ. ಈಗ 31 ಮತ್ತು 32 ನೋಡಿ ವೀಕ್ಷಕರೇ, ಇಲ್ಲಿ ಮಾರ್ಚ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದ್ದು ಏಪ್ರಿಲ್ ತಿಂಗಳದ್ದು ಹಣ ಬಿಡುಗಡೆ ಆಗ್ಬೇಕಾಗಿತ್ತು. ಆದ್ರೆ ಸ್ವಲ್ಪ ವಿಳಂಬ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದ್ದು. ಅದೇ ತರ ಏಪ್ರಿಲ್ ಮತ್ತು ಮೇ ಮತ್ತು ಜೂನ್ ಇಲ್ಲಿ ಒಟ್ಟು 6,000 ರೂಪಾಯಿ, ಒಟ್ಟು 3 ತಿಂಗಳದ್ದು ಹಣ ಈಗ ಕೊಡೋದು ಬಾಕಿ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇಲ್ಲಿ ಸರ್ಕಾರ ಒಂದು ಕಡೆಗೆ ಪರಿಷ್ಕರಣೆ ಎಂಬ ಹೆಸರಲ್ಲಿ ಪರಿಶೀಲನೆ ಮಾಡಲು ಕೂಡ ಮುಂದಾಗ್ತಾ ಇದ್ದದ್ದು, ಇನ್ನೊಂದು ಕಡೆಗೆ ಬಾಕಿ ಹಣವನ್ನು ಕೂಡ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತೆ. ನೋಡಿ, ಯಾವುದೇ ಗ್ಯಾರಂಟಿಗಳು ನಿಲ್ಸಲ್ಲ, ಯಾವುದೇ ಗ್ಯಾರಂಟಿ ಯೋಜನೆ ಕೂಡ ನಿಲ್ಲೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲವೂ ಕೂಡ ಚಾಲ್ತಿಯಲ್ಲಿರುತ್ತೆ. ಅದೇ ತರ ಒಂದು ಕಡೆಗೆ ಪರಿಶೀಲನೆ, ದಾಖಲೆ ಪರಿಶೀಲನೆ ಕೂಡ ಪ್ರಾರಂಭದಲ್ಲಿರುತ್ತೆ. ಅಂದ್ರೆ ನಿಮ್ಮ ಅಕೌಂಟ್ಗೆ ಹಣ ಬಂದೇ ಬರುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತಾನು ಕೂಡ ಈ ಮಾತು ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ ವೀಕ್ಷಕರೇ, ಎಲ್ಲಾ ಪಂಚ ಗ್ಯಾರಂಟಿ ಫಲಾನುಭವಿಗಳಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಮಾತ್ರ ಅಲ್ಲ, ನಿಮ್ದು ವೋಟರ್ ID ಕಾರ್ಡ್ ಕೂಡ ತುಂಬಾ ಇಂಪಾರ್ಟೆಂಟು. ಎದಕ್ಕಂದ್ರೆ ಈಗ SIR ಪ್ರಾರಂಭವಾಗ್ತಾ ಇದೆಯಲ್ಲ, ಈಗಾಗಲೇ ಮನೆ ಮನೆಗೆ ಅಧಿಕಾರಿಗಳು ಭೇಟಿ ಕೂಡ ಕೊಡ್ತಾ ಇದ್ದಾರೆ. SIR ಅಡಿಯಲ್ಲಿ ನೋಡಿ, ಯಾರದ್ದು ಮತಪಟ್ಟಿಯಿಂದ ಹೆಸರು ಹೋಗುತ್ತೆ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಸೇರಿ 5 ಗ್ಯಾರಂಟಿಗಳ ಲಾಭ ಸಿಗಲ್ಲ. ಪಿಂಚಣಿ ಹಣನೂ ಬರಲ್ಲ, ವೃದ್ಧಾಪ್ಯ ವೇತನ ಹಣ ಕೂಡ ಬರೋದಿಲ್ಲ, ಸರ್ಕಾರಿ ಯೋಜನೆಗಳ ಲಾಭ ಕೂಡ ಸಿಗೋದಿಲ್ವಂತೆ. ಸೊ ಇದು ಪ್ರತಿಯೊಬ್ರು ಕೂಡ SIR ಅಲ್ಲಿ ಭಾಗಿಯಾಗಿ ಅರ್ಜಿಯನ್ನ ಯಾವ ತರ ತುಂಬಬೇಕು ನೋಡಿ, ಅದನ್ನು ಕೂಡ ನಾವು ಮುಂದೆ ಹೇಳಿದ್ದೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಬರೋದಾದ್ರೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಇನ್ನು 2 ದಿನದಲ್ಲಿ ಅಂದ್ರೆ ನೋಡಿ, ಜುಲೈ ಮೊದಲ ವಾರದಲ್ಲಿ ನಿಮ್ಮ ಮನೆಗೆ ಅಧಿಕಾರಿಗಳ ಭೇಟಿ ಶುರುವಾಗುತ್ತೆ. ಅಂದ್ರೆ ದಾಖಲೆಗಳ ಒಂದು ಪರಿಶೀಲನೆ ಅಂತಾನೂ ಕೂಡ ಇದಕ್ಕೆ ಕರೀಬಹುದು. ಮನೆ ಮನೆಗೆ ಭೇಟಿ ನೀಡೋ ಪ್ರತಿನಿಧಿಗಳಿಗೆ ನೀವು ಮಾಹಿತಿಯನ್ನ ಕೊಡಬೇಕು. ನೋಡಿ, ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಗ್ಯಾರಂಟಿ ಯೋಜನೆಗಳು ಮತ್ತು ಸಾಮಾಜಿಕ ಭದ್ರತಾ ಯೋಜನೆ, ಪಿಂಚಣಿ ಯೋಜನೆಗಳು ಫಲಾನುಭವಿಗಳಿಂದ ವಿವಿಧ ದಾಖಲೆ ಮಾಹಿತಿಗಳನ್ನ ಪಡೆದು ಪರಿಶೀಲನೆ ಮಾಡ್ತೀವಿ. ಈ ಸಂಬಂಧ 1-2 ದಿನಗಳಲ್ಲಿ ಅರ್ಜಿಗಳನ್ನ ಕೊಡ್ತೇವೆ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅಗತ್ಯ ದಾಖಲೆ ಮಾಹಿತಿ ಪಡೆದು ಸರ್ಕಾರಕ್ಕೆ ಸಲ್ಲಿಸಬೇಕು. ಅವರು ಮನೆ ಬಾಗಿಲಿಗೆ ಅಂದ್ರೆ ದಾಖಲೆ ಪರಿಶೀಲನೆಗೆ ಮನೆಗೆ ಅಧಿಕಾರಿಗಳು ಬಂದಾಗ ಸರ್ಕಾರ ಕೇಳಿರೋ ದಾಖಲೆಗಳನ್ನ ಕೊಡಬೇಕು ಅಂತಾನು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮ ಮನೆಗೆ ಇತ್ತ ಗ್ಯಾರಂಟಿ ದಾಖಲೆ ಪರಿಶೀಲನೆ ಮಾಡಲು ಅಧಿಕಾರಿಗಳು ಬರ್ತಾರೆ. ಇನ್ನೊಂದು ಕಡೆಗೆ SIR ಅಂದ್ರೆ BLO ಅಧಿಕಾರಿಗಳು ಕೂಡ ಮನೆಗೆ ಬರ್ತಾರೆ. BLO ಅಧಿಕಾರಿಗಳು ಮನೆಗೆ ಬಂದಾಗ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮ್ಮ ಕೈಗೆ 2 ಅರ್ಜಿಗಳನ್ನ ಕೊಡ್ತಾರೆ, ಅಂದ್ರೆ 2 ಫಾರ್ಮ್ಗಳನ್ನ ಕೊಡ್ತಾರೆ.
ಅವುಗಳನ್ನ ತುಂಬಿ ನೀವು ಒಂದು ನಿಮ್ಮ ಹತ್ರ ಇಟ್ಕೋಬೇಕು, ಒಂದು ನೀವು ಸಹಿ ಮಾಡಿ ವಾಪಸ್ ಕೊಡಬೇಕು. ಒಂದು ವೇಳೆ ನೀವೇನಾದ್ರೂ ಅರ್ಜಿಯನ್ನ ಭರ್ತಿ ಮಾಡಿ ವಾಪಸ್ ಕೊಡೋದ್ರಲ್ಲಿ ವಿಫಲವಾದ್ರೆ ನಿಮ್ದು ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗುತ್ತೆ. ಒಂದು ವೇಳೆ ನಿಮ್ಮ ಹೆಸರು ಡಿಲೀಟ್ ಆತುವಪ್ಪ ಅಂದ್ರೆ ನಿಮಗೆ ಯಾವುದೇ ರೀತಿ ಸರ್ಕಾರದ ಯೋಜನೆಗಳ ಲಾಭನೂ ಸಿಗಲ್ಲ, ಹಣನೂ ಬರಲ್ಲ, ಇತ್ತ ಪಿಂಚಣಿನೂ ಬರಲ್ಲ, ಅನ್ನಭಾಗ್ಯ ಅಕ್ಕಿನೂ ಸಿಗಲ್ಲ, ಇತ್ತ ನಿಮಗೆ ಫ್ರೀ ಬಸ್ ಓಡಾಟ ಕೂಡ ಸಿಗಲ್ಲ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಮುಖ್ಯವಾಗಿ ವೋಟರ್ ಐಡಿಯಲ್ಲಿ ಮತಪಟ್ಟಿಯಲ್ಲಿ ಹೆಸರಿದ್ದವರಿಗೆ ಮಾತ್ರ ಗ್ಯಾರಂಟಿಗಳು ಅಂತ ಮೊದಲೇ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಆದ್ರೆ ಈ ಒಂದು ಅರ್ಜಿ ನೋಡಿ ಯಾವ ತರ ಇದೆ ಅಂದ್ರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇದು ಎನ್ಯುಮರೇಷನ್ ಫಾರ್ಮ್ ಅಂತಾನು ಕೂಡ ನೀವು ಕರೀಬಹುದು. ಇದೇ ಒಂದು ಫಾರ್ಮ್ ನಿಮ್ಮ ಕೈಗೆ ಅಧಿಕಾರಿಗಳು ಬಂದು ಕೊಡ್ತಾರೆ. ಇದರಲ್ಲಿ ಒಟ್ಟು 4 ಕಾಲಂಗಳಿದ್ದಾವೆ ವೀಕ್ಷಕರೇ. ಮೊದಲನೇ ಕಾಲಮ್ ಆಟೋಮೆಟಿಕ್ ಆಗಿ ಫಿಲ್ ಆಗಿರುತ್ತೆ, ನಿಮ್ದು ಫೋಟೋ ಕೂಡ ಅಲ್ಲಿ ಹಳೆದಿರುತ್ತೆ, ಬೇಕಾದ್ರೆ ನೀವು ಅದರಲ್ಲಿ ಹೊಸ ಫೋಟೋ ಕೂಡ ಅಂಟಿಸಬಹುದು. ನಂತರ ನಿಮ್ಮ ಜನ್ಮ ದಿನಾಂಕ ಆಗಿರಬಹುದು, ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಮೊಬೈಲ್ ಸಂಖ್ಯೆ, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಸ್ಪೌಸ್ ಹೆಸರು ಮತ್ತು ಅವರದ್ದು ಎಲೆಕ್ಷನ್ ಕಾರ್ಡ್ ನಂಬರ್ ಅಂದ್ರೆ ಅವರದ್ದು ವೋಟರ್ ಕಾರ್ಡ್ ನಂಬರ್ ನೀವು ಅಲ್ಲಿ ಬರಿಬೇಕಾಗುತ್ತೆ. ಇನ್ನು ಕೆಳಗಡೆ 2 ಸೆಕ್ಷನ್ ಇರುತ್ತೆ. ಅದರಲ್ಲಿ ಮೊದಲು 2002ರಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಮತಪಟ್ಟಿಯಲ್ಲಿ ನಿಮ್ಮ ತಂದೆಯರ ಅಥವಾ ಅಜ್ಜಂದಿರ ಯಾರಾದ್ರೂ ಹೆಸರಿದ್ರೆ ಅದನ್ನು ಕೂಡ ನೀವು ಬರಿಬೇಕಾಗುತ್ತೆ. ಇತ್ತ ಪಕ್ಕದ ಕಾಲಮ್ ಅಲ್ಲಿ 2025ರ ವೇಳೆಗೆ ಯಾರಾದ್ರೂ ಮತಪಟ್ಟಿಯಲ್ಲಿ ಜಾಯ್ನ್ ಆಗಿದ್ರೆ ಅಥವಾ ಹಳೆಯ ಮತದಾರರಿದ್ರೆ ಅವರು ಕೂಡ ತಮ್ಮ ಒಂದು ತಂದೆ ಹೆಸರು, ತಮ್ಮ ರಿಲೇಶನ್ಶಿಪ್ ಯಾರ್ದಿರುತ್ತೆ ನೋಡಿ ಅವರ ಒಂದು ಹೆಸರು, ಅವರ ಒಂದು ಎಪಿಕ್ ಕಾರ್ಡ್ ನಂಬರ್ ಅಂದ್ರೆ ಅವರದ್ದು ವೋಟರ್ ಕಾರ್ಡ್ ನಂಬರು, ಮತ್ತೆ ಅವ್ರು ನಿಮಗೆ ಏನಾಗಬೇಕು ಅದರ ರಿಲೇಶನ್ಶಿಪ್ ಬರೀದು ಮತ್ತು ಡಿಸ್ಟ್ರಿಕ್ಟ್ ಮತ್ತೆ ಯಾವ ಒಂದು ರಾಜ್ಯ ಅದನ್ನ ಬರೆದ್ಬಿಟ್ಟು ಸಹಿ ಹಾಕಿ, ಒಬ್ರು ಯಾರಾದ್ರೂ ಸಹಿ ಹಾಕಿ ಅದನ್ನ BLO ಅಧಿಕಾರಿಗಳಿಗೆ ಒಂದು ಅರ್ಜಿ ನೀವು ಕೊಡಬೇಕು, ಇನ್ನೊಂದು ನಿಮ್ಮ ಹತ್ರ ನೀವು ಇಟ್ಕೋಬೇಕು. ಹೀಗಿದ್ರೆ ಮಾತ್ರ ನಿಮ್ಮ ಮತ ಉಳಿಯುತ್ತೆ. ಒಂದು ವೇಳೆ ನೀವೇನಾದ್ರೂ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ದು ಮತಪಟ್ಟಿಂದ ಹೆಸರು ಹೋಗ್ಬಿಡುತ್ತೆ ವೀಕ್ಷಕರೇ. ಇನ್ನು ಮನೆಗೆ ಬಂದ BLO ಅಧಿಕಾರಿಗಳು ಮನೆಯ ಒಂದು ಬಾಗಿಲುಗಳ ಮೇಲೆ 2 ತರದ ಸ್ಟಿಕರ್ ಅಂಟಿಸ್ತಾರೆ. ಮನೆಗೆ ಬಂದು ಹೋಗಿದ್ರೆ ನೇರಳೆ ಬಣ್ಣದ್ದು ಒಂದು ಸ್ಟಿಕರ್ ಅನ್ನ ಅಂಟಿಸ್ತಾರೆ. ಅದೇ ತರ ಒಂದು ವೇಳೆ ಬೀಗ ಹಾಕಿದ ಮನೆ ಇದ್ರೆ ಅಂತ ಮನೆಗಳಿಗೆ ಕೆಂಪು ಕಲರ್ ದ ಸ್ಟಿಕರ್ ಅನ್ನ ಅಂಟಿಸ್ತಾರೆ. ಮತ್ತೆ ನಾವು ಯಾವಾಗ ಮತ್ತೆ ಬರ್ತೀವಿ ಅಂತ ಒಂದು ದಿನಾಂಕ ಕೂಡ ಅದರಲ್ಲಿ ಬರೆದಿರ್ತಾರೆ. ಸೊ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕರಿಸಬೇಕು ಮತ್ತು ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಬೇಕು. ಅಂದ್ರೆ ಒಂದು ಅರ್ಜಿಯನ್ನ ತುಂಬಿ ವಾಪಸ್ ಕೊಡಬೇಕು. ಇಲ್ಲವಾದಲ್ಲಿ ನಿಮಗೆ ಯಾವುದೇ ರೀತಿ ಗ್ಯಾರಂಟಿ ಸ್ಕೀಮ್ಗಳ ಲಾಭ ಸಿಗೋದಿಲ್ಲ. ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಹೋತಪ್ಪ ಅಂದ್ರೆ ನಿಮಗೆ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗೋದಿಲ್ಲ ವೀಕ್ಷಕರೇ. ಇದು ಕೂಡ ನಿಮಗೆಲ್ಲ ಗೊತ್ತೇ ಇರಲಿ. ಎದಕ್ಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಜೂನ್ 30ನೇ ತಾರೀಕಿಂದ ಶುರುವಾಗಿದೆ. ಜುಲೈ 29ನೇ ತಾರೀಕಿನವರೆಗೂ ಯಾವಾಗ ಬೇಕಾದ್ರೂ ಕೂಡ ನಿಮ್ಮ ಮನೆಗೆ BLO ಅಧಿಕಾರಿಗಳು ಬರಬಹುದು. ಇತ್ತ ಇನ್ನೊಂದು ಕಡೆಗೆ ಗ್ಯಾರಂಟಿ ಯೋಜನೆ ದಾಖಲೆ ಪರಿಶೀಲನೆಗೂ ಕೂಡ ಇತ್ತ ಕರ್ನಾಟಕ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳು ಕೂಡ ಇತ್ತ ಮನೆ ಮನೆಗೆ ಭೇಟಿ ಶುರು ಮಾಡ್ತಾ ಇದ್ದಾರೆ. ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಇನ್ನು ಪ್ರತಿ ಮನೆಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಣೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಘೋಷಣೆಯಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಅಂದ್ರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಈಗ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಶುರುವಾಗಿದೆ. ಇದರಲ್ಲಿ ಕಡ್ಡಾಯವಾಗಿ ಎಲ್ಲ ಮತದಾರರು ಕೂಡ ಬೂತ್ ಮಟ್ಟದ ಅಧಿಕಾರಿಗಳ ನಮೂನೆ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಅಂತ ಹೇಳಲಾಗಿದೆ. ಇನ್ನು SIR ಪ್ರಕ್ರಿಯೆಯಲ್ಲಿ ಭಾಗಿಯಾದ ಸೂಕ್ತ ದಾಖಲೆ ಮಾಹಿತಿಗಳನ್ನ ಒದಗಿಸದೇ ಇದ್ರೆ ಮತದಾನದ ಹಕ್ಕು ಕಳೆದುಕೊಳ್ತೀರಿ. ಮತದಾನದ ಹಕ್ಕು ಕಳೆದುಕೊಂಡ್ರೆ ನಿಮ್ಮ ಜೀವನದ ಹಕ್ಕು ಕಳೆದುಕೊಂಡಂತೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಸೇರಿ ಪಂಚ ಗ್ಯಾರಂಟಿಗಳು, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳು, ವಿವಿಧ ಪಿಂಚಣಿ ಸೌಲಭ್ಯ, ಸರ್ಕಾರಿ ಮನೆ ನಿವೇಶನ ಸೇರಿದಂತೆ ಸರ್ಕಾರದಿಂದ ಸಿಗುವ ಯಾವ ರೀತಿ ಸೌಲಭ್ಯಗಳು ಇನ್ನು ಮುಂದೆ ಸಿಗದ ಹಾಗೆ ಹೋಗುತ್ತದೆ. ಹೀಗಾಗಿ ಎಚ್ಚರಿಕೆಯಿಂದ ಎಲ್ಲರೂ SIR ಅಲ್ಲಿ ಭಾಗಿಯಾಗಿ ತಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು SIR ಪ್ರಕ್ರಿಯೆ ವೇಳೆ ನಾಗರಿಕರಿಂದ ಚುನಾವಣಾ ಆಯೋಗ ಕೇಳುವ ಬೇರೆ ಬೇರೆ ಪ್ರಮಾಣ ಪತ್ರ ದಾಖಲೆಗಳನ್ನ ಸರ್ಕಾರದಿಂದ ಒದಗಿಸಿಕೊಡಲು ಸರ್ಕಾರ ಬದ್ಧವಾಗಿದೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ವೀಕ್ಷಕರೇ, ಈ ಒಂದು ಜುಲೈ ತಿಂಗಳಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ. ಅಂದ್ರೆ ಬಸ್ ನಲ್ಲಿ ಆಧಾರ್ ಕಾರ್ಡ್ ತೋರಿಸೋದಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಬ್ರೇಕ್ ಬೀಳಲಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ನೋಡಿ, ಈಗಾಗಲೇ ವಿದ್ಯಾರ್ಥಿಗಳಿಗೆ ಯಾವ ತರ ಬಸ್ ಪಾಸ್ ವಿತರಣೆ ಪ್ರಾರಂಭವಾಗಿದೆಯಲ್ಲ, ಅದೇ ತರ ಮಹಿಳೆಯರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ. ಸ್ಮಾರ್ಟ್ ಕಾರ್ಡ್ ಇದ್ದ ಮಹಿಳೆಯರಿಗೆ ಮಾತ್ರ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಈ ಒಂದು ಅರ್ಜಿ ಹಾಕ್ಬೇಕಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಮತ್ತು ನಿಮ್ದು ಒಂದು ಭಾವಚಿತ್ರದ ಫೋಟೋ, ಈ 4 ದಾಖಲೆಗಳು ಕಡ್ಡಾಯವಾಗಿ ಸ್ಮಾರ್ಟ್ ಕಾರ್ಡ್ ಅಪ್ಲೈ ಮಾಡುವಾಗ ಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, BPL ಕಾರ್ಡ್ ಇರ್ಲಿ, AY ಕಾರ್ಡ್ ಇರ್ಲಿ, ನಿಮಗೂ ಕೂಡ ಒಂದು ಕಡೆಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಕೂಡ ಇದೆ. ಒಂದು ಕಡೆಗೆ ಶಾಕಿಂಗ್ ಸುದ್ದಿ ಕೂಡ ಇದೆ. ಮೊದಲಿಗೆ ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ 14 ಲಕ್ಷ ಅನರ್ಹ BPL ಕಾರ್ಡುಗಳು ರದ್ದಾಗ್ತಾ ಇದ್ದಾವೆ. ಹೌದು, ಕರ್ನಾಟಕದಲ್ಲಿ ಯಾವ ತರ ಈಗ ನೋಡಿ, ಮೊನ್ನೆ 16 ಲಕ್ಷ ಅನರ್ಹ ಪಿಂಚಣಿದಾರರನ್ನ ಕೈ ಬಿಡಲಾಗಿದೆ. 4 ಲಕ್ಷ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳನ್ನ ಕೈ ಬಿಡಲಾಗಿದೆ. ಅದೇ ತರ ಇಲ್ಲಿ 14 ಲಕ್ಷ ಅನರ್ಹ BPL ಕಾರ್ಡುಗಳು ಕೂಡ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ವೀಕ್ಷಕರೇ. ಶ್ರೀಮಂತರು, ನಕಲಿ ದಾಖಲೆ ಸೃಷ್ಟಿ ಮಾಡಿದವರು, ಇನ್ನು ಸ್ವಂತಕ್ಕೆ ಕಾರು ಬಳಕೆ ಮಾಡೋರು, ಇನ್ನು ಸ್ವಂತ ಮನೆ ಅಂಗಡಿಗಳನ್ನ ಬಾಡಿಗೆ ಕೊಟ್ಟು
ಬಾಡಿಗೆ ಪಡ್ಕೋತಾ ಇರ್ತಾರೆ, ಅಂತವರು ಕೂಡ BPL ಕಾರ್ಡ್ ಅಲ್ಲಿ ಇದ್ದಾರೆ. ಸೊ ಇಲ್ಲಿ ಪ್ರತಿಯೊಬ್ಬರನ್ನು ಕೂಡ ಶ್ರೀಮಂತರು ಯಾರೆಲ್ಲ BPL ಕಾರ್ಡ್ ಇದ್ರು ಅವರನ್ನ ಪತ್ತೆ ಹಚ್ಚಲಾಗಿದೆ. ಒಟ್ಟು 14 ಲಕ್ಷ ಒಂದು BPL ಕಾರ್ಡುಗಳಂತ ಪತ್ತೆ ಮಾಡಲಾಗಿದೆ. ಇಂಥ ಕಾರ್ಡುಗಳು ಹಂತ ಹಂತವಾಗಿ APL ಕಾರ್ಡ್ಗೆ ಶಿಫ್ಟ್ ಅನ್ನ ಮಾಡಲಾಗುತ್ತೆ. ಒಂದು ವೇಳೆ ಇಲ್ಲಿ ಹರರ BPL ಕಾರ್ಡ್ ಬೈ ಮಿಸ್ಟೇಕ್ ಆಗಿ ರದ್ದಾಗಿದ್ರೆ ನೀವು ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಮತ್ತೊಮ್ಮೆ ಅರ್ಜಿಯನ್ನ ಹಾಕೋದ್ರ ಮೂಲಕ ವಾಪಸ್ ಮತ್ತೆ BPL ಕಾರ್ಡ್ ಪಡ್ಕೋಬಹುದು ಅಂತಾನೂ ಕೂಡ ಒಂದು ಭರವಸೆಯನ್ನ ಕೊಡಲಾಗಿದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 5 kg ಹೆಚ್ಚುವರಿ ಅಕ್ಕಿ ವಿತರಣೆಗೆ ಸರ್ಕಾರದಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನೋಡಿ, ಇಲ್ಲಿ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಕೇಂದ್ರ ಸರ್ಕಾರನು ಕೂಡ ಅಕ್ಕಿ ಮತ್ತು ರಾಗಿ ವಿತರಣೆ ಮಾಡುವಂತೆ ಸೂಚನೆಯನ್ನ ಕೊಟ್ಟಿತ್ತು. ಅದೇ ತರ ಕರ್ನಾಟಕ ಸರ್ಕಾರದಿಂದಲೂ ಕೂಡ ರಾಗಿ ಮತ್ತು ಅಕ್ಕಿಯನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಆದ್ರೆ ಕೆಲವು ಭಾಗಗಳಲ್ಲಿ ರಾಗಿ ಮೇಲೆ ಅಷ್ಟು ಜನ ಡಿಪೆಂಡ್ ಆಗಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ನಮಗೆ ರಾಗಿ ಬದಲು ಅಕ್ಕಿನೇ ಕೊಡಿ ಅಂತ ಒಂದು ಡಿಮ್ಯಾಂಡ್ ಮಾಡ್ತಾ ಇದ್ರಲ್ಲ, ಅಂತವರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 5 kg ಹೆಚ್ಚುವರಿ ಅಕ್ಕಿ ವಿತರಣೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಇಲ್ಲಿ ಕೊಟ್ಟಿದೆ ವೀಕ್ಷಕರೇ. ಇದು ಕೂಡ ಒಂದು ಗುಡ್ ನ್ಯೂಸ್ ಆಗಿದೆ. ಆದ್ರೆ ಯಾರಾದ್ರೂ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದ್ರೆ ಅವರ ಕಾರ್ಡು ಕೂಡ ಬಂದ್ ಆಗಬಹುದು. ಅಥವಾ ಯಾರಾದ್ರೂ ಟ್ರೇಡರ್ಸ್ ಯಾರಾದ್ರೂ ಅನ್ನಭಾಗ್ಯ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೋಬೇಕು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಅಧಿಕಾರಿಗಳಿಗೆ ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ಮೂರನೇದಾಗಿ ಇಂದಿರಾ ಕಿಟ್ ಬಗ್ಗೆ ಚರ್ಚೆಗಳು ನಡೀತಾ ಇಲ್ಲ. ನೋಡಿ, ಜುಲೈ ತಿಂಗಳಲ್ಲಿ ವಿತರಣೆ ಆಗುತ್ತಾ ಈ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸರ್ಕಾರದಿಂದ ಬಂದಿಲ್ಲ ಅಧಿಕೃತವಾಗಿ. ನೋಡಿ, ಜೂನ್ ತಿಂಗಳಲ್ಲಿ ವಿತರಣೆ ಮಾಡಬೇಕಾಗಿತ್ತು. 5 kg ಅಕ್ಕಿ ಕೊಟ್ಟು 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ 5 kg ಇಂದಿರಾ ಕಿಟ್ ಕೊಡ್ತೀವಿ ಅಂತ ಒಂದು ಘೋಷಣೆ ಕೂಡ ಮಾಡಲಾಗಿತ್ತು. ಬಜೆಟ್ ನಲ್ಲೂ ಕೂಡ 6200 ಕೋಟಿ ರೂಪಾಯಿ ಹಣವನ್ನ ಇದಕ್ಕೋಸ್ಕರ ಮೀಸಲಿಡಲಾಗಿದೆ. ಆದ್ರೆ ಈ ಯೋಜನೆ ಕೇವಲ ಘೋಷಣೆಯಾಗಿ ಉಳಿದಿದೆ, ಇನ್ನೂ ಕೂಡ ಚಾಲ್ತಿಯಲ್ಲಿ ಬಂದಿಲ್ಲ. ಜನರು ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಇಂದಿರಾ ಕಿಟ್ ಯಾವಾಗ ವಿತರಣೆ ಮಾಡ್ತಾರೆ? ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಅಕ್ಕಿ ಜೊತೆಗೆ ಕೊಡುವ ಇಂದಿರಾ ಕಿಟ್ ಅಂತಾನೆ ಹೇಳ್ಬಹುದು. ಸದ್ಯಕ್ಕೆ ಇದ್ರ ಬಗ್ಗೆ ಚರ್ಚೆ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ನಡೆದಿಲ್ಲ. ಸೊ ಮುಂದಿನ ಬರೋ ದಿನ ಏನಾದ್ರೂ ಅಪ್ಡೇಟ್ ಬಂದ್ರೆ ಹೇಳ್ತೇವೆ. ಸೊ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.